ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ ಜೀವಜಲ, ನೀರು, ಯೂನಿವರ್ಸಲ್ ಲಿಕ್ವಿಡ್. ನೀರು ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ಹೇಗೆ ಕುಡಿಬೇಕು? ಕೆಲವರು ಹೇಳ್ತಾರೆ 3 ಲೀಟರ್ ನೀರು ಕುಡೀರಿ ಒಂದು ದಿನಕ್ಕೆ. ಕೆಲವರು ಹೇಳ್ತಾರೆ ಕುಡಿತಾನೆ ಇರ್ರಿ. ಕೆಲವರು ಹೇಳ್ತಾರೆ ಭಾಳ ಮಿತವಾಗಿ ಕುಡೀರಿ. ಯಾವುದು ಸರಿ, ಯಾವುದು ತಪ್ಪು? 3 ಲೀಟರ್ ನೀರು ಕುಡೀರಿ ಅಂತ ಹೇಳ್ತಾರೆ ಕೆಲವರು ಒಂದು ದಿನಕ್ಕೆ. ಇನ್ನು ಕೆಲವರು ಹೇಳ್ತಾರೆ 8 ಕಪ್ ಕುಡೀರಿ. 8 ಗ್ಲಾಸ್ ನೀರು ಕುಡೀರಿ ಅಂತಂದರೆ ಸಣ್ಣ ಗ್ಲಾಸಾ ದೊಡ್ಡ ಗ್ಲಾಸಾ? ಮತ್ತೆ ಕನ್ಫ್ಯೂಷನ್. ನೋಡಿ, 3 ಲೀಟರ್ ನೀರು ಕುಡಿ ಅಂತ ಹೇಳೋವಂಥವ್ರು ಅಥವಾ 4 ಲೀಟರ್ ನೀರು ಕುಡಿ ಅಂತ ಹೇಳೋವಂಥವ್ರು ಯಾವ ಆಧಾರದ ಮೇಲೆ ಹೇಳ್ತಾರೆ? 6 ಅಡಿ ಇರೋ ಮನುಷ್ಯನಿಗೂ ಅದೇನಾ? 3 ಅಡಿ ಇರೋ ಮನುಷ್ಯನಿಗೂ ಅದೇ ಲೆಕ್ಕನ? 30 kg ಇರೋಂಥ ಮನುಷ್ಯನಿಗೂ ಅದೇ ಲೆಕ್ಕನ? 100 kg ಇರೋ ಮನುಷ್ಯನಿಗೂ ಅದೇ ಲೆಕ್ಕನ? 15 ವರ್ಷದ ಯುವಕನಿಗೂ ಅದೇ ಲೆಕ್ಕನ? 60 ವರ್ಷದ ಮುದುಕನಿಗೂ ಅದೇ ಲೆಕ್ಕನ? ಮಹಿಳೆಗೂ ಅದೇ ಲೆಕ್ಕನ? ಪುರುಷನಿಗೂ ಅದೇ ಲೆಕ್ಕನ? ಮಲೆನಾಡಿನಲ್ಲಿ ವಾಸ ಮಾಡೋಂಥವನಿಗೆ ಅದೇ ಲೆಕ್ಕನ? ಮರುಭೂಮಿಯಲ್ಲಿ ವಾಸ ಮಾಡೋಂಥವನಿಗೂ ಅದೇ ಲೆಕ್ಕನ? ಮಳೆಗಾಲದಲ್ಲಿ ಚಳಿಗಾಲದಲ್ಲೂ ಕೂಡ ಅದೇ ಲೆಕ್ಕನ? ಬೇಸಿಗೆ ಕಾಲದಲ್ಲಿ ಅದೇ ಲೆಕ್ಕನ? ಬಿಸಿಲಲ್ಲಿ ಕೆಲಸ ಮಾಡೋವನಿಗೂ ಅದೇ ಲೆಕ್ಕನ? AC ರೂಮಲ್ಲಿ ಕೆಲಸ ಮಾಡೋನಿಗೂ ಅದೇ ಲೆಕ್ಕನ? ಅದು ಹೆಂಗ್ರಿ ಲೆಕ್ಕ ಸರಿ ಹೋಗ್ತದೆ? ಬಿಸಿಲಾಗಿರೋನಿಗೆ ನೀರು ಜಾಸ್ತಿ ಬೇಕು, ನೆರಳಲ್ಲಿರೋನಿಗೆ ನೀರು ಜಾಸ್ತಿ ಬೇಕಿಲ್ಲ. ಎತ್ತರ ಇರೋನಿಗೆ ದೇಹ ದಪ್ಪ ಇರೋನಿಗೆ ಜಾಸ್ತಿ ಬೇಕು, ಕಮ್ಮಿ ಇರೋನಿಗೆ ಕಮ್ಮಿ ಬೇಕು. ಎಲ್ಲದಕ್ಕೂ 3 ಲೀಟರ್ ಕುಡೀರಿ ಅಂದ್ಬಿಟ್ರಿ ಹೆಂಗೆ? ಹಂಗಾರೆ ಹೇಳ್ರಿ ಸರ್, ನೀವರ ಅಟ್ಲೀಸ್ಟ್ ಹೋಗ್ಲಿ ಅತ್ಲಾಗೆ. ವೀಕ್ಷಕರೇ, ನೀವು ನೀರು ಕುಡಿತಾರಂಥದ್ದು ನಿಮ್ಮ ದೇಹಕ್ಕೆ ಸರಿ ಇದೆ, ಪ್ರಮಾಣ ಕರೆಕ್ಟ್ ಇದೆ. ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಗೊತ್ತೇನು? ನಿಮ್ಮ ಮೂತ್ರವನ್ನು ನೋಡ್ಬೇಕು. ಅಸಹ್ಯ ಮಾಡ್ಕೊಬೇಡ್ರಿ. ನಿಮ್ಮ ಮೂತ್ರ ತಾನೇ ನೀವು ನೋಡ್ತಿರೋದು. ಮೂತ್ರ ನೀರಂಗೆ ಬರ್ತಾ ಇದೆ ಅಂತಂದರೆ ನೀರು ಜಾಸ್ತಿ ಕುಡಿತಿದ್ದೀರಿ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಅರ್ಥ. ಮೂತ್ರ ಹಳದಿ ಬಣ್ಣಕ್ಕೆ ಬಂತು ಅಂತಂದರೆ ನೀರು ಕಮ್ಮಿ ಕುಡಿತಾ ಇದ್ದೀರಿ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂತ ಅರ್ಥ. ಹಾಗಾದ್ರೆ ನಾನು ಕುಡಿತಿರೋದು ಸರಿ ಇದೆ ಅಂತಂದರೆ ಹೆಂಗೆ ತಿಳ್ಕೊಬೇಕು? ಮೂತ್ರ ಒಣಗಿದ ಹುಲ್ಲಿನ ಬಣ್ಣಕ್ಕೆ ಬರಬೇಕು. ಒಣಗಿದ ಹುಲ್ಲಿನ ಬಣ್ಣ ಹೆಂಗಿರುತ್ತೆ ಅಂತಂದರೆ ಹಳದಿ ಇರುತ್ತಾ? ಇಲ್ಲ. ಬೆಳ್ಳಗಿರುತ್ತಾ? ಇಲ್ಲ. ಬ್ರೌನ್ ಇರುತ್ತಾ? ಇಲ್ಲ. ಹುಲ್ಲನ್ನು ನೋಡ್ರಿ, ಅದರ ಬಣ್ಣ ಇರಬೇಕು. ಆವಾಗ ನೀವು ಕುಡಿತಾರಂತಹ ನೀರು ನಿಮ್ಮ ದೇಹಕ್ಕೆ ಸಮ ಇದೆ, ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ. ಇದು ಒಂದು ಪ್ಯಾರಾಮೀಟರ್. ಹಂಗಾರೆ ಈ ನೀರನ್ನು ಯಾವಾಗ ಕುಡಿಬೇಕು? ಊಟ ಮಾಡ್ಬೇಕಾದ್ರೆ ಕುಡಿಬೋದಲ್ಲ ಸರ್? ಊಟಕ್ಕಿಂತ ಮುಂಚೆ ಕುಡಿಬೇಕಾ ಸರ್? ಊಟ ಆದಮೇಲೆ ಕುಡಿಬೇಕಾ ಸರ್? ನೀರನ್ನು ಕುಡಿಯೋದಾದರೆ ಉಷಾಪಾನ ಅಂತ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋಂತಹ ಅಭ್ಯಾಸ ಒಂದು ಅರ್ಧ ಲೀಟ್ರ್ ಕುಡೀರಿ. ಅದನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಿಮಗೆ ಬಾಯಾರಿಕೆ ಆದರೆ ಮಾತ್ರ ನೀರು ಕುಡಿಬೇಕು. ಸುಮ್ಮನೆ ನೀರು ಕುಡೀರಿ ಅಂತಂದು ಕೆಲವರು ಬಾಟ್ಲ್ ಇಟ್ಕೊಂಡೇ ಓಡಾಡ್ತಾರೆ 24 ಗಂಟೆ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬಾಯಾರಿಕೆ ಆಗಲಿ ಆಗದೇ ಇರಲಿ ಕುಡಿತಾನೆ ಇರ್ತಾರೆ. ಯಾಕೆ? ಡಾಕ್ಟರ್ ಹೇಳಿದ್ದಾರೆ, ಅಥವಾ ಯಾವುದೋ ಮ್ಯಾಗ್ಝಿನ್ನೇ ಓದಿದ್ದಾರೆ, ಅಥವಾ ಯಾವುದೋ ಒಂದು TV ಪ್ರೋಗ್ರಾಮಲ್ಲಿ ನೋಡ್ಯಾರೆ. ಊಟದ ಮಧ್ಯದಲ್ಲಿ ನೀರು ಕುಡಿಬಾರ್ದು, ಊಟಕ್ಕೆ ಮುಂಚೆನೂ ನೀರು ಕುಡಿಬಾರ್ದು, ಊಟ ಆದಮೇಲೂ ಕುಡಿಬಾರ್ದು. ಅಯ್ಯೋ ಶಿವನೇ, ಒಳ್ಳೆ ಕಥೆ ಆತಲ್ಲ. ಊಟಕ್ಕೆ ತಟ್ಟೆ ಇಡೋಕ್ಕಿಂತ ಮುಂಚೆ ನೀರಿಡ್ತಾರೆ ಸರ್. ವೀಕ್ಷಕರೇ, ಊಟಕ್ಕಿಂತ ಅರ್ಧ ಮುಕ್ಕಾಲು ಗಂಟೆ ಮುಂಚೆ ನೀರು ಕುಡಿಬೇಕು. ಯಾಕೆ? ಊಟಕ್ಕಿಂತ ಮುಂಚೆ ನೀರು ಕುಡಿಬಾರ್ದು. ನೀವು ಊಟಕ್ಕೆ ಕುತ್ಕೋಬೇಕಾದ್ರೆ ನೀವು ಇನ್ನೇನು ಊಟವನ್ನು ಮಾಡ್ತೀರಿ ಅಂತ ಅನ್ನುವ ಸಂದರ್ಭದಲ್ಲಿ ನಿಮಗೆ ಮೆಸೇಜ್ ಹೋಗುತ್ತೆ ಬ್ರೈನಿಗೆ, ಪಿಟ್ಯೂಟರಿ ಗ್ಲ್ಯಾಂಡಿಗೆ. ನಿಮ್ಮ ದೇಹದಲ್ಲಿ
ನಿಮ್ಮ ಹೊಟ್ಟೆಯಲ್ಲಿ ಜಠರಾಗ್ನಿ ವೃದ್ಧಿ ಆಗ್ತದೆ. ಇವನು ಊಟ ಮಾಡ್ತಾನೆ, ಈಗ ಡೈಜೆಸ್ಟಿವ್ ಎಂಜೈಮ್ಸ್ ಸೀಕ್ರೆಷನ್ ಆಗಬೇಕು, ಆ್ಯಸಿಡ್ ರಿಲೀಸ್ ಆಗಬೇಕು. ನೀವು ಊಟ ಕೂತ್ಕೊಂಡಾಗ ಫಸ್ಟ್ಗೆ ಒಂದು ಲೋಟ ನೀರು ಕುಡಿದ್ಬಿಟ್ರೆ ಹೊಟ್ಟೆಯಲ್ಲಿರೋಂತಹ ಆ್ಯಸಿಡ್ ಡೈಲ್ಯೂಟ್ ಆಗುತ್ತೆ, ಅಗ್ನಿ ಮಾಂದ್ಯ ಆಗ್ತದೆ, ತಿಂದಂಥ ಆಹಾರ ಜೀರ್ಣ ಆಗಲ್ಲ. ಮಧ್ಯದಲ್ಲಿ ಬೇಕು ಆವ ಇವಾಗ ಅಂತಂದರೆ ಎಲ್ಲೋ ಸ್ವಲ್ಪ ಕುಡಿಬಹುದು. ಜಾಸ್ತಿ ಕುಡಿದ್ರಿ ಮತ್ತು ಅದ ಸಮಸ್ಯೆ ಆಗ್ತದೆ. ನಿಮ್ಮ ಆಹಾರದ ಜೊತೆಗೆ ಆ್ಯಸಿಡ್ ಮಿಶ್ರಣ ಆಗ್ತಾ ಇರುತ್ತೆ, ಅಲ್ಲಿ ಡೈಜೆಸ್ಟ್ ಮಾಡ್ತಾ ಇರ್ತದೆ. ಅನ್ನ ಹೊರಗಡೆ ಪಾತ್ರೆಯಲ್ಲಿ ಬೆಂದಿದ್ದಷ್ಟೇ ಅಲ್ಲ, ಹೊಟ್ಟೆಯಲ್ಲೂ ಬೇಯ್ತಾ ಇರುತ್ತೆ. ಅಕ್ಕಿ ಅನ್ನ ಮಾಡಬೇಕಾದ್ರೆ ಬೇಯಬೇಕಾದ್ರೆ ಅದ್ರ ಮೇಲೆ ತಣ್ಣೀರು ಹಾಕಿದರೆ ಸರಿಯಾಗಿ ಬೇಯುತ್ತಾ? ಮಧ್ಯದಲ್ಲಿ ನೀರು ಕುಡಿದ್ರೆ ಅದೇ ಆಗೋದು. ಊಟ ಆದ್ಮೇಲೆ ಕುಡಿಬೋದಲ್ಲ ಸಾರ್. ಇನ್ನೂ ಊಟ ಆಗಿ 3 ತಾಸಿನ ಹೊರಗೂ ಕೂಡ ಅದು ಬೇಯ್ತಾನೆ ಇರ್ತದೆ. ಊಟ ಆದ ತಕ್ಷಣ ನೀವು ನೀರು ಕುಡಿದ್ರೆ ಮತ್ತು ಅದೇ ಕತೆ. ಅನ್ನ ಬೇಯ್ತಾ ಇರಬೇಕಾದ್ರೆ ತಣ್ಣೀರನ್ನು ಹಾಕದಂಗೆ ಅರ್ಧಂಬರ್ಧ ಬೇಯ್ತದೆ. ಅರ್ಧಂಬರ್ಧ ಬೆಂದಿರೋಂತಹ ಆಹಾರ ನಿಮ್ಮ ದೇಹಕ್ಕೆ ಸಲ್ಲಲ್ಲ, ದಕ್ಕಲ್ಲ, ಎನರ್ಜಿ ಆಗಿ ಕನ್ವರ್ಟ್ ಆಗಲಿಲ್ಲ. ಹಂಗಾರೆ ಯಾವಾಗ ಕುಡಿಬೇಕು? ಊಟ ಆಗಿ 2.5ರಿಂದ 3 ತಾಸಿನ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡೀರಿ. ಊಟ ಮಾಡ್ಬೇಕಾದ್ರೆ ಗಂಟ್ಲ ಸಿಕ್ಕಳ್ತದೆ ಸಾರ್, ಕೆಮ್ಮು ಬರ್ತದೆ ಸಾರ್, ಏನಾರು ಕುಡಿಬೇಕು ಸಾರ್, ನಿಮ್ಮ ಪ್ರಶ್ನೆ. ಹಾಗೇನಾದರೂ ಕುಡಿಲೇಬೇಕು ಅಂತ ಆಸೆ ಇತ್ತು ಅಂತಂದರೆ ಊಟದ ಜೊತೆಗೆ ಅಥವಾ ಊಟದ ನಂತರ ಮಜ್ಜಿಗೆಯನ್ನು ಕುಡೀರಿ. ಹಿಂದಿನ ಕಾಲದಲ್ಲಿ ಊಟವನ್ನು ಕಂಪ್ಲೀಟ್ ಆಯಿತು ಅಂತ ಹೇಳೋದು ಯಾವಾಗ ಗೊತ್ತೇನು? ನೀವು ಫಂಕ್ಷನ್ಗಳಿಗೆ ಹೋಗ್ರಿ, ಹಲವಾರು ಸಾಂಪ್ರದಾಯಿಕ ಮನೆಗಳಲ್ಲಿ ನೀವೇನಾದ್ರೂ ಊಟಕ್ಕೆ ಹೋದರೆ ಕೊನೆಗೆ ಮಜ್ಜಿಗೆಯನ್ನು ಕೊಡದಲ್ಲೇ ಎದಳದೇ ಇಲ್ಲ ಅವರು. ತಕ್ಕರ ಅಂತ ಹೇಳ್ತಾರೆ ಮಜ್ಜಿಗೆಗೆ. ಮಜ್ಜಿಗೆ ಊಟದ ನಂತರ ಕುಡಿಲೇಬೇಕು. ಮಜ್ಜಿಗೆಯನ್ನು ಕುಡಿದ್ರೆ ಆವತ್ತಿನ ಊಟ ಕಂಪ್ಲೀಟ್ ಆದಂಗೆ. ಮಜ್ಜಿಗೆಯನ್ನು ಬೇಕಾದ್ರೆ ಉಪಯೋಗಿಸಬಹುದು. ಭೋಜನ ಅಂತೆ ವಿಷಂ ವಾರಿಹಿ. ಏನು ಸರ್ ಸುಮ್ಮನೆ ಹುಟ್ಟುಟ್ಟಿಸ್ಕೊಂಡು ಏನನ್ನ ಮಾತಾಡ್ತಿರಲ್ಲ ನೀವು ಹೇಳ್ಬಿಟ್ರೆ ನಾವು ಕೇಳ್ಬಿಡ್ಬೇಕೇನು? ಏನು ಆಯುರ್ವೇದಿಕ್ ಡಾಕ್ಟ್ರು ಅಂತ ನಾವು ಏನೋ ನಮ್ಮ ಮಾತು ನಂಬಿದರೆ ನೀವು ಸುಮ್ಮನೆ ಏನನ್ನ ಹೇಳ್ತಿರಲ್ಲ ಕಥೆನ. ನಾನು ಕಥೆನೂ ಹೇಳ್ತಾ ಇಲ್ಲ, ಪುರಾಣನೂ ಹೇಳ್ತಿಲ್ಲ. ಭೋಜನ ಅಂತೆ ವಿಷಂ ವಾರಿಹಿ ಶ್ಲೋಕ. ಎಲ್ಲದೂ ಗ್ರಂಥಾಧಾರಿತ, ಗ್ರಂಥಗಳಲ್ಲಿ ಉಲ್ಲೇಖ ಈ ಶ್ಲೋಕ. ಭೋಜನ ಅಂತೆ ವಿಷಂ ವಾರಿಹಿ. ಭೋಜನ ಊಟ, ಅಂತೆ ಊಟದ ನಂತರ, ವಿಷ ವಾರಿಹಿ. ವಾರಿಹಿ ಅಂದರೆ ಸಂಸ್ಕೃತದಲ್ಲಿ ನೀರು. ಭೋಜನ ಅಂತೆ ನೀರನ್ನು ಊಟ ಆದ ತಕ್ಷಣ ಕುಡಿದ್ರೆ ಅದು ವಿಷವಾಗಿ ಪರಿಣಾಮ ಆಗ್ತದೆ ಅಂತ ಶ್ಲೋಕದಲ್ಲಿ ಉಲ್ಲೇಖ. ಈ ಎಲ್ಲ ರೆಫರೆನ್ಸ್ಗಳನ್ನು ಇಟ್ಕೊಂಡೇ ನಾನು ಎಕ್ಸ್ಪ್ಲೇನ್ ಮಾಡೋಂಥದ್ದು. ಸುಮ್ಮನೆ ನಾನು ಹಾಗೆ ಹೇಳಿಬಿಟ್ಟೆ, ನೀವು ಹಾಗೆ ಒಪ್ಪಿಬಿಟ್ರಿ, ಹಾಗೆ ಕೇಳಿಬಿಟ್ರಿ, ಅದು ಆಗಬಾರದು. ಭೋಜನ ಅಂತೆ ವಿಷಂ ವಾರಿಹಿ. ತಿರ್ಗಾ ಹೇಳ್ತೀನಿ, ಈ ಶ್ಲೋಕವನ್ನು ಬಾಯರ್ಟ್ ಮಾಡಿರಿ. ನೀವು ಅಕಸ್ಮಾತ್ ಯಾರಿಗಾದ್ರೂ ಹಿಂಗೆ ಡಾಕ್ಟರ್ ಪ್ರವೀಣ್ ಬಾಬು ಇಂಥ ಒಂದು ವಿಡಿಯೋಗಳಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಅವರು ನನಗೆ ಬಯೋಕ್ಕಿಂತ ಮುಂಚೆ ನೀವು ಈ ಶ್ಲೋಕವನ್ನು ಹೇಳಿಬಿಡ್ರಿ. ಭೋಜನ ಅಂತೆ ವಿಷಂ ವಾರಿಹಿ. ಇದು ನೀರು ಕುಡಿಯುವಂತಹ ಸಮಯ. ಈ ರೀತಿ ನೀರನ್ನು ಬಳಕೆ ಮಾಡಿದರೆ ಮಾತ್ರ, ಪ್ರಮಾಣವನ್ನು ಹೇಳಿದ್ದೀನಿ, ಸಮಯವನ್ನು ಹೇಳಿದ್ದೀನಿ. ಇಷ್ಟು ತಿಳ್ಕೊಳ್ಳಿ. ಇಷ್ಟು ತಿಳ್ಕೊಂಡು ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡಿ. ಮುಂದಿನ ಸಂಚಿಕೆಗಳಲ್ಲಿ ಬಿಸಿ ನೀರ, ತಣ್ಣೀರ, ಉಗುರು ಬೆಚ್ಚನ ನೀರ, ಚಿಲ್ಡ್ ವಾಟರ, ಐಸ್ ನೀರ, ಫ್ರಿಡ್ಜ್ ನೀರ ಅನ್ನೋ ವಿಚಾರವಾಗಿ ನೀವು ಅಪೇಕ್ಷೆ ಪಟ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ. ಮುಂದುವರಿದ ಭಾಗದಲ್ಲಿ ಅದ್ರ ಬಗ್ಗೆನೂ ವಿಶ್ಲೇಷಣವಾಗಿ ವಿಸ್ತೃತವಾದಂತಹ ಮಾಹಿತಿಯನ್ನು ಗ್ರಂಥಾಧಾರಿತವಾಗಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.